ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದ ನಾವು ದೇವರ ಮಕ್ಕಳಾಗಿದ್ದೇವೆ. ಕೇಡು ನಿನ್ನ ಮನೆಯನ್ನು ಬಿಟ್ಟು ಹೋಗುವುದಿಲ್ಲ. ಯುವರ್ ಫಂಕ್ಷನ್ ಇನ್ ದ ಕಿಂಗ್ಡಮ್, ಯಾವ ರಾಜ್ಯದಲ್ಲಿ ನೀನು ಹುಟ್ಟಿದ್ದಿ, ಇನ್ನೊಬ್ಬರಿಗೆ ನೀನು ಏನು ಮಾಡ್ತಿ ಅದೇ ನಿನಗೆ ಒದಗಿಸಲ್ಪಡುತ್ತದೆ. ಮನುಷ್ಯನು ಏನು ಬಿತ್ತುತ್ತಾನೋ ಅದನ್ನೇ ಅವನು ಕೊಯ್ತಾನೆ. ನೀನು ಇನ್ನೊಬ್ಬರಿಗೆ ಪ್ರಾರ್ಥನೆ ಮಾಡಿದರೆ, ಒಳ್ಳೆಯದನ್ನು ಮಾಡಿದರೆ, ಅನೇಕರು ನಿನಗೋಸ್ಕರ ಪ್ರಾರ್ಥನೆ ಮಾಡಲು ಇನ್ಸ್ಪೈರ್ ಆಗುತ್ತಾರೆ. ನೀವು ಹೇಗೆ ಇನ್ನೊಬ್ಬರನ್ನು ಅಳೀತೀರಿ ಅದೇ ರೀತಿ ಜನರು ನಿಮ್ಮನ್ನು ಅಳೀತಾರೆ. ವಂಚಿಸುವ ಮಾತುಗಳು ಕೂಡ ಇನ್ನೊಬ್ಬರನ್ನು ಉರುಳಿಗೆ ಹಾಕುವಂಥದ್ದು. ವಂಚಿಸುವ ಮಾತುಗಳು ಕೂಡ ಇನ್ನೊಬ್ಬರನ್ನು ನಾವು ಮೋಸಕ್ಕೆ ಒಳಪಡಿಸುವಂಥದ್ದು. ಇನ್ನೊಬ್ಬನಿಗೆ ನೀನು ಉರುಳು ಹಾಕಿದಾಗ ನಿನಗೆ ಗೊತ್ತಿಲ್ಲದ ರೀತಿಯಲ್ಲಿ ನಿನ್ನ ಹೆಜ್ಜೆಗಳಿಗೆ ನೀನು ಉರುಳು ಹಾಕುತ್ತಿ. ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದರಲ್ಲಿ ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ತಂದೆಯ ದೇವರನ್ನು ಆರಾಧಿಸುವ, ಆತನು ಮಹಿಮೆಪಡಿಸುವ. ನಿಮ್ಮ ಕಷ್ಟ, ಸಂಕಟ, ದುಃಖ, ನೋವು, ಚಿಂತೆ, ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ, ಭಯಪಡಬೇಡ್ರಿ. ನಾವು ಒಟ್ಟಾಗಿ ತಂದೆಯಾದ ದೇವರನ್ನು ಆರಾಧಿಸುವ, ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಬನ್ನಿರಿ ಪ್ರಿಯರೇ, ನಮ್ಮ ಪರಲೋಕದ ತಂದೆಯನ್ನು ಒಟ್ಟಾಗಿ ಆರಾಧಿಸುವ. ನೀಗಿಂತ ಮಧುರವಾದದ್ದು ಉಕ್ಕಿ ಹರಿಯುವಂತ ಪ್ರೀತಿ ನಿನ್ನದು, ಬೆಳ್ಳಿ ಬಂಗಾರಕ್ಕಿಂತ ಅಪರಂಜಿಯಾದದ್ದು ಯೇಸು ನಿನ್ನ ನಾಮವು. ಹಿಮರಾಶಿಗಿಂತ ತಂಪಾಗಿರುವಂಥದ್ದು, ಸೂರ್ಯಕಾಂತಿಗಿಂತ ಪ್ರಕಾಶಮಾನವು, ಬೆಳದಿಂಗಳಿಗಿಂತ ನಿರ್ಮಲವಾದದ್ದು ಯೇಸು ನಿನ್ನ ನಾಮವು. ಯೇಸು ಸರ್ವಶಕ್ತನು ನೀನು, ಮರಣವನ್ನೇ ಜಯಿಸಿದ ವೀರನು, ಸರ್ವವನ್ನೇ ಆಳುವ ಯೋಧನು. ನಿನಗೆ ಸಾಟಿ ಇಲ್ಲವೊಬ್ಬರು, ರಕ್ಷಕ ನೀನೇ ನಂಬಲವು. ನೀನೇ ನನ್ನಡಗುವ ಸ್ಥಾನವು, ನೀನೇ ನಿಜವಾದ ದೇವರು. ಕರಗಳೆತ್ತಿ ಆರಾಧಿಸುವೆವು, ರಕ್ಷಕ ನೀನೇ ನಂಬಲವು. ನೀನೇ ನನ್ನಡಗುವ ಸ್ಥಾನವು, ನೀನೇ ನಿಜವಾದ ದೇವರು. ಕರಗಳೆತ್ತಿ ಆರಾಧಿಸುವೆವು. ಸಿಹಿ ಜೇನಿಗಿಂತ ಮಧುರವಾದ ಹರಿಯುವಂತ ಪ್ರೀತಿ ನಿನ್ನದು, ಬೆಳ್ಳಿ ಬಂಗಾರಕ್ಕಿಂತ ಅಪರಂಜಿಯಾದದ್ದು ಯೇಸು ನಿನ್ನ ನಾಮವು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಜ್ಞಾನೋಕ್ತಿ 28ನೇ ಅಧ್ಯಾಯ 5 ಮತ್ತು 6ನೇ ವಚನ. ನೆರೆಯವನೊಂದಿಗೆ ವಂಚಿಸುವ ಸವಿ ನುಡಿಗಳನ್ನಾಡುವವನು ಅವನ ಹೆಜ್ಜೆಗೆ ಬಲೆಯನ್ನು ಒಡ್ಡುವನು. ಕೆಟ್ಟವನ ದುರ್ಮಾರ್ಗದಲ್ಲಿ ಉರುಳುಗಳುಂಟು, ಒಳ್ಳೆಯವನು ಉಲ್ಲಾಸಗೊಂಡು ಹರ್ಷಧ್ವನಿಗೈಯುವನು.
ಪ್ರೈಸ್ ಗಾಡ್. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನೆರೆಯವನೊಂದಿಗೆ ವಂಚಿಸುವ ಸವಿ ನುಡಿಗಳನ್ನಾಡುವವನು ಅವನ ಹೆಜ್ಜೆಗೆ ಬಲೆಯನ್ನು ಇಡುವನು. ಪ್ರಿಯರೇ, ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದ ನಾವು ದೇವರ ಮಕ್ಕಳಾಗಿದ್ದೇವೆ. ವಿ ಆರ್ ದ ಚಿಲ್ಡ್ರನ್ ಆಫ್ ಗಾಡ್. ಓಕೆ, ದೇವರು ತನ್ನ ಧಾರಾಳವಾದ ಪ್ರೀತಿ ರಸವನ್ನು ಪವಿತ್ರಾತ್ಮನ ಮೂಲಕ ನಮ್ಮ ಹೃದಯದಲ್ಲಿ ಸುರಿಸಿದ್ದಾನೆ. ಈಗ ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ, ನನ್ನನ್ನು ಪ್ರೀತಿ ಮಾಡಿದಂತೆ ನಾನು ಇತರರನ್ನು ಪ್ರೀತಿ ಮಾಡಬೇಕು ಅಂತ. ಓಕೆ, ಇತರರಿಗೆ ನೀನು ಏನು ಮಾಡ್ತೀಯೋ ಅದೇ ನಿನಗೆ ಮುಂದೆ ನಿಲ್ಲುತ್ತದೆ. ಇತರರಿಗೆ ನೀನು ಕೇಡು ಮಾಡಿದ್ರೆ ಕೇಡು ನಿನ್ನ ಮನೆಯನ್ನು ಬಿಟ್ಟು ಹೋಗುವುದಿಲ್ಲ. ಯುವರ್ ಫಂಕ್ಷನ್ ಇನ್ ದ ಕಿಂಗ್ಡಮ್, ಯಾವ ರಾಜ್ಯದಲ್ಲಿ ನೀನು ಹುಟ್ಟಿದ್ದಿ, ಇನ್ನೊಬ್ಬರಿಗೆ ನೀನು ಏನು ಮಾಡ್ತಿ ಅದೇ ನಿನಗೆ ಒದಗಿಸಲ್ಪಡುತ್ತದೆ. ಮನುಷ್ಯನು ಏನು ಬಿತ್ತುತ್ತಾನೋ ಅದನ್ನೇ ಅವನು ಕೊಯ್ತಾನೆ. ದಿಸ್ ದ ಸ್ಪಿರಿಚುವಲ್ ಪ್ರಿನ್ಸಿಪಲ್. ಇದು ಆತ್ಮಿಕ ನಿಯಮ. ಓಕೆ, ಒಬ್ಬನಿಗೆ ನಾವು ಗೇಲಿ ಮಾಡಿದರೆ, ನಿನ್ನ ವಿಷಯದಲ್ಲಿ ಗೇಲಿ ಮಾಡುವವರು ಅನೇಕರು ಹೇಳ್ತಾರೆ, ಯು ಆರ್ ಸೋವಿಂಗ್ ದ ರಾಂಗ್ ಸೀಡ್ ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್. ನೀನು ತಪ್ಪಾದ ಬೀಜವನ್ನು ಬಿತ್ತುತ್ತಾ ಇದ್ದಿ. ನೀನು ಒಬ್ಬರ ಬಗ್ಗೆ ಕೂತ್ಕೊಂಡು ಚಾಡಿ ಹೇಳಿದರೆ ಯು ಆರ್ ರಿಲೀಸಿಂಗ್ ದ ಸ್ಪಿರಿಟ್ ಆಫ್ ಸ್ಲ್ಯಾಂಡ್. ಚಾಡಿಯ ಆತ್ಮವನ್ನು ಬಿಡುಗಡೆ ಮಾಡುತ್ತೆ. ಅನೇಕರು ಪ್ರೇರೇಪಿಸಲ್ಪಡುತ್ತಾರೆ, ನಿನ್ನ ವಿಷಯದಲ್ಲಿ ಚಾಡಿ ಮಾತಾಡು. ನೀನು ಇನ್ನೊಬ್ಬರಿಗೆ ಪ್ರಾರ್ಥನೆ ಮಾಡಿದರೆ, ಒಳ್ಳೆಯದನ್ನು ಮಾಡಿದರೆ, ಪ್ರೈಸ್ ಗಾಡ್, ಅನೇಕರು ನಿನಗೋಸ್ಕರ ಪ್ರಾರ್ಥನೆ ಮಾಡಲು ಇನ್ಸ್ಪೈರ್ ಆಗುತ್ತಾರೆ. ಯು ಆರ್ ಸೋವಿಂಗ್ ದ ರೈಟ್ ಸೀಡ್. ಇಟ್ಸ್ ಅ ಪ್ರಿನ್ಸಿಪಲ್. ಅಲ್ಲಿ 4 ಸಂಗತಿಗಳನ್ನು ನಾವು ನೋಡ್ತೇವೆ. 6ನೇ ಅಧ್ಯಾಯ 37ನೇ ವಚನ, ಲೂಕನು ಬರೆದ ಸುವಾರ್ತೆಯಲ್ಲಿ. ತೀರ್ಪು ಮಾಡಬೇಡ್ರಿ, ನಿಮಗೂ ತೀರ್ಪು ಆಗುವುದಿಲ್ಲ. ಅಪರಾಧಿ ಎಂದು ಯಾರನ್ನು ನಿರ್ಣಯಿಸಬೇಡ್ರಿ, ನಿಮಗೂ ಅಪರಾಧಿ ಎಂದು ನಿರ್ಣಯಿಸುವುದಿಲ್ಲ. ಬಿಡಿಸಿರಿ, ನಿಮಗೂ ಬಿಡಿಸುವರು. ಕೊಡಿರಿ, ಜಡಿದು ಹಲ್ಲಾಡಿ ಹೊರ ಸೂಸುವಷ್ಟು ಪೂರ ಅಳೆದು ನಿಮ್ಮ ಸೆರಗಿಗೆ ಹಾಕುವರು. ಯಾರು ಹಾಕುವರು? ಜನರು. ನೀನು ತೀರ್ಪು ಮಾಡಿದಾಗ ಅನೇಕರು ನಿನ್ನ ವಿಷಯದಲ್ಲಿ ತೀರ್ಪು ಮಾಡುತ್ತಾರೆ. ನೀನು ಗೊತ್ತಿಲ್ಲದೆ ಯಾರ್ಯಾರದ್ದು ಕೇಳಿ ಒಬ್ಬನ ಅಪರಾಧಿ ಅಂತ ಹೇಳಿದರೆ, ಯಾರ್ಯಾರದ್ದು ಕೇಳಿ ನಿನ್ನ ವಿಷಯದಲ್ಲಿ ಅಪರಾಧಿ ಅಂತ ಹೇಳ್ತಾರೆ. ಯಾರ್ಯಾರನ್ನು ವಂಚಿಸುವ ಸವಿ ನುಡಿಗಳನ್ನು ಮಾತಾಡಿ ಅಥವಾ ಬಲೆಗೆ ಒಡ್ಡುತ್ತಾ ಇದ್ದಿ, ನಿನ್ನ ಹೆಜ್ಜೆಗೆ ನೀನು ಬಲೆ ಒಡ್ಡುತ್ತಾ ಇದ್ದಿ. ಬಿಡಿಸಿರಿ, ಆಗ ನಿಮ್ಮನ್ನು ಬಿಡಿಸುವರು. ಪ್ರಿಯರೇ, ದಿಸ್ ಅ ಪ್ರಿನ್ಸಿಪಲ್. ಇದು ಆತ್ಮಿಕ ಲೋಕದ ದೇವರ ರಾಜ್ಯದ ಒಂದು ನಿಯಮ. ಕೇವಲ ನಾವು ಒಂದು ಭಾಗವನ್ನು ಮಾತ್ರ ಹಿಡಿದಿದ್ದೇವೆ. ಯಾವುದಂತ ಹೇಳಿದರೆ, ಕೊಡಿರಿ, ಜಡಿದು ಅಲ್ಲಾಡಿ ಹೊರಸೂಸುವಷ್ಟು ಪೂರ ಅಳೆದು ನಿಮ್ಮ ಸೆರಗಿಗೆ ಹಾಕುವರಂತ. ಅದು ಪ್ರಿನ್ಸಿಪಲ್, ಅದು ಚೇಂಜ್ ಆಗುವುದಿಲ್ಲ. ಆ ಪ್ರಿನ್ಸಿಪಲ್ ನಂಬಿಕೆಯಲ್ಲಿ ಕೆಲಸ ಮಾಡೇ ಮಾಡ್ತಾರೆ. ಅದರ ಮುಂದೆ ಅಲ್ಲಿ ಇದೆ, ಬೇಕಾದ್ರೆ ನಾವು ಓದುವ ಆ ವಚನ. ಲೂಕನು ಬರೆದ ಸುವಾರ್ತೆಯಲ್ಲಿ, ಲೂಕ್ ಚಾಪ್ಟರ್ 6, ಓಕೆ, 37ನೇ ವಚನ, 6ನೇ ಅಧ್ಯಾಯ 37ನೇ ವಚನ. ಇದಲ್ಲದೆ ತೀರ್ಪು ಮಾಡಿಬಿಡ್ರಿ, ಆಗ ನಿಮಗೂ ತೀರ್ಪು ಆಗುವುದಿಲ್ಲ. ಅಪರಾಧಿ ಎಂದು ನಿರ್ಣಯಿಸಬೇಡ್ರಿ, ಆಗ ನಿಮ್ಮನ್ನು ಅಪರಾಧಿಗಳೆಂದು ನಿರ್ಣಯಿಸುವುದಿಲ್ಲ. ಬಿಡಿಸಿರಿ, ಆಗ ನಿಮ್ಮನ್ನು ಬಿಡಿಸುವರು. 38ನೇ ವಚನ. ಕೊಡಿರಿ, ಆಗ ನಿಮಗೂ ಕೊಡುವರು. ಜಡಿದು ಅಲ್ಲಾಡಿಸಿ ಹೊರ ಚೆಲ್ಲುವ ಹಾಗೆ ತುಂಬ ಅಳತೆಯನ್ನು ಅಳೆದು ನಿಮ್ಮ ಸೆರಗಿಗೆ ಹಾಕುವರು. ಯಾರು ಹಾಕುವರು? ಮನುಷ್ಯರು ಹಾಕುವರು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೆ ಅಳೆಯುವರು. ಲಾಸ್ಟ್, ನೀವು ಹೇಗೆ ಇನ್ನೊಬ್ಬರನ್ನು ಅಳೆಯುತ್ತೀರಿ ಅದೇ ರೀತಿ ಜನರು ನಿಮ್ಮನ್ನು ಅಳೆಯುತ್ತಾರೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ, ಇತರರು ನಿನಗೆ ಏನು ಮಾಡಬೇಕೆಂದು ಬಯಸ್ತಿ ಅದನ್ನೇ ಇತರಿಗೆ ಮಾಡು. ಇದೇ ಪ್ರವಾದಿಗಳ ಮತ್ತು ಧರ್ಮಶಾಸ್ತ್ರದ ತಾತ್ಪರ್ಯ. ದಿಸ್ ಪ್ರಿನ್ಸಿಪಲ್. ಈತರು ನಮಗೆ ಏನು ಮಾಡಬೇಕು? ಈತರು ನಮಗೆ ಒಳ್ಳೆಯದು ಮಾಡಬೇಕು, ಕಷ್ಟ ಕಾಲದಲ್ಲಿ ಹೆಲ್ಪ್ ಮಾಡಬೇಕು, ನಮಗೆ ಸಹಾಯ ಮಾಡಬೇಕು, ನಮ್ಮೊಟ್ಟಿಗೆ ನಿಲ್ಲಬೇಕು, ನಮ್ಮನ್ನು ಸಂತೈಸಬೇಕು. ಯು ಎಕ್ಸ್ಪೆಕ್ಟಿಂಗ್ ಮೆನಿ ಥಿಂಗ್ಸ್. ಓಕೆ, ಆಗ ದೇವರು ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಗಳನ್ನು ಸರಿಯಾದ ಸ್ಥಳದಲ್ಲಿ ನಿಮಗೆ ಕನೆಕ್ಟ್ ಮಾಡುತ್ತಾನೆ. ನೀವು ಬೇಸರಗೊಳ್ಳದೆ ಒಳ್ಳೆಯದನ್ನು ಮಾಡಿರಿ, ಮನಗುಂದದಿದ್ದರೆ ತಕ್ಕ ಕಾಲದಲ್ಲಿ ನೀವು ಫಲವನ್ನು ಕೊಯ್ತೀರಿ. ಯಾರ ಬಗ್ಗೆ ಮಾತಾಡುವಾಗ ಸುಮ್ಮನೆ ಮಾತಾಡಬೇಡ್ರಿ. ಇನ್ನೊಬ್ಬರ ಬಗ್ಗೆ ತೀರ್ಪು ಮಾಡುವಾಗ ಸುಮ್ಮನೆ ತೀರ್ಪು ಮಾಡಬೇಡ್ರಿ. ಇನ್ನೊಬ್ಬರ ಬಗ್ಗೆ
ಕೇವಲವಾಗಿ ಮಾತಾಡಬೇಡ್ರಿ. ವಂಚಿಸುವ ಸವಿನುಡಿಗಳನ್ನು ಬೇಡ್ರಿ. ಒಳ್ಳೆ ಮಾಡಿ ಮಾತಾಡಿ ಇನ್ನೊಬ್ಬರನ್ನು ವಂಚಿಸಬೇಡ್ರಿ. ನಿಮಗೆ ಗೊತ್ತಿಲ್ಲದಾಗೆ ನಿಮ್ಮ ಹೆಜ್ಜೆಗಳಿಗೆ ನೀವು ಬಲೆ ಹಾಕುತ್ತೀರಿ, ಉರುಳು ಹಾಕುತ್ತೀರಿ. ಕೆಟ್ಟವನ ಮಾರ್ಗದಲ್ಲಿ ಉರುಳುಗಳಿವೆ ಅಂತ ಬೈಬಲ್ ಇದೆ. ಕೆಟ್ಟವ ಅಂದರೆ ಏನು? ದೇವರನ್ನು ಅಲಕ್ಷ್ಯ ಮಾಡುವವನ ಮಾರ್ಗದಲ್ಲಿ ಉರುಳುಗಳಿವೆ. ಇಲ್ಲಿ ಮಾರ್ಗ ಬರೆಯುವಂಥ ಮಾತಾಡುವ ಮಾರ್ಗ ನ್ಯಾಚುರಲ್ ಮಾರ್ಗ ಅಲ್ಲ. ಇಲ್ಲಿ ಮಾರ್ಗ ಮಾತಾಡುವಂಥದ್ದು ದೇರ್ ಆರ್ ಸ್ಪಿರಿಚುವಲ್ ರೋಡ್ಸ್ ಇನ್ ಯೋರ್ ಲೈಫ್. ಆತ್ಮಿಕ ಮಾರ್ಗಗಳಿವೆ. ದೇವರು ನಿಮಗೆ ಒಂದು ಡೆಸ್ಟನಿ ಸೆಟ್ ಮಾಡಿಟ್ಟಿದ್ದಾನೆ. ದೇವರು ನಿಮಗೆ ಆಲ್ರೆಡಿ ಒಂದು ಯೋಜನೆ ಮಾಡಿಟ್ಟಿದ್ದಾನೆ. ದೇವರು ನಿಮಗೆ ಆಲ್ರೆಡಿ ಒಂದು ಪ್ಲ್ಯಾನ್ ಮಾಡಿಟ್ಟಿದ್ದಾನೆ. ದೇವರು ನಿಮಗೆ ಒಂದು ಟ್ರ್ಯಾಕ್ ಇಟ್ಟಿದ್ದಾನೆ. ನೀವು ಒಂದು ಓಟವನ್ನು ಓಡಲಿಕ್ಕಿದೆ. ಇಬ್ರಿಯರಿಗೆ ಬರೆದ 12ನೇ ಅಧ್ಯಾಯದಲ್ಲಿ ಮಾತಾಡ್ತದೆ, ಅಭ್ಯಂತರ ಮಾಡುವ ಎಲ್ಲ ಹತ್ತಿಕೊಂಡ ಪಾಪವನ್ನು, ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ತೆಗೆದುಹಾಕಿ ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನಾದ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಿಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡ್ರಿ. ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಓಕೆ, ಅಲ್ಲಿ ಬರೆಯಲ್ಪಟ್ಟಿದೆ 12ನೇ ಅಧ್ಯಾಯ. ನಾನು ಓದ್ತೇನೆ. ಹೀಬ್ರೂಸ್ 12 ಚಾಪ್ಟರ್, ನಾನು 1ರಿಂದಲೇ ಓದ್ತೇನೆ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘಾದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಪ್ಲೀಸ್ ಗಾಡ್, ಪ್ರತಿಯೊಬ್ಬರಿಗೆ ಒಂದು ಟ್ರ್ಯಾಕ್ ಇಡಲ್ಪಟ್ಟಿದೆ, ಒಂದು ಓಟ ನೇಮಕವಾಗಿದೆ, ಒಂದು ಟ್ರ್ಯಾಕ್ ನೇಮಕವಾಗಿದೆ. ನಮಗೆ ನೇಮಕವಾದ ಓಟವನ್ನೇ ಓಡೋಣ. ನಮಗೆ ನೇಮಕವಾದ ಓಟವನ್ನು ಓಡಬೇಕೆ ಹೊರತು ಬೇರೆಯವರಿಗೆ ನೇಮಕವಾದ ಓಟವನ್ನು ನಾವು ಓಡಲಿಕ್ಕೆ ಆಗುವುದಿಲ್ಲ. ನಮಗೆ ನೇಮಕವಾದ ಓಟವನ್ನು ನಾವು ಓಡಿದಾಗ ನಮಗೆ ರಿವಾರ್ಡ್ ಇದೆ. ಬೇರೆಯವರ ಟ್ರ್ಯಾಕಲ್ಲಿ ಓಡಿದಾಗ ನಮಗೆ ರಿವಾರ್ಡ್ ಇರುವುದಿಲ್ಲ, ನಮಗೆ ಪ್ರತಿಫಲ ಇರುವುದಿಲ್ಲ. ನಮ್ಮ ಓಟವನ್ನು ನಾವು ಓಡಿದಾಗ ನಮಗೆ ಪ್ರತಿಫಲ ಇದೆ. ನಾವು ನಮ್ಮ ಓಟವನ್ನು ಓಡಬೇಕು. ಎಲ್ಲಿ ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನಾದ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಾವು ಓಟವನ್ನು ಓಡುವರಾಗಿದ್ದೇವೆ. ಆ ಓಟದಲ್ಲಿ ನಿಮ್ಮ ಓಟದಲ್ಲಿ, ನಿಮ್ಮ ಮಾರ್ಗದಲ್ಲಿ, ನಿಮ್ಮ ಟ್ರ್ಯಾಕಲ್ಲಿ ನೀವು ಓಡುವಾಗ ಏನು ಉರುಳುಗಳಿವೆ, ಏನು ಕಲ್ಲುಗಳಿವೆ, ಏನು ಮುಳ್ಳುಗಳಿವೆ, ಅದನ್ನು ಮೊದಲು ತೆಗೆದು ಹಾಕಿರಿ. ನಿಮ್ಮ ದೇಹದಲ್ಲಿ ಏನು ಭಾರದ ಸಂಗತಿಗಳಿವೆ ಅದನ್ನು ತೆಗೆದು ಹಾಕಿರಿ. ಬೈಬಲ್ ಅಭ್ಯಂತರ ಮಾಡುವ ಭಾರ, ಹತ್ತಿಕೊಂಡ ಪಾಪ, ಅಭ್ಯಂತರ ಮಾಡುವ ಉರುಳುಗಳು, ಅಭ್ಯಂತರ ಮಾಡುವ ಕಲ್ಲುಗಳು, ಅದನ್ನು ನೀವು ತೆಗೆದು ಹಾಕಿರಿ. ಹೇಗೆ ತೆಗೆದು ಹಾಕುವಂತ? ವಾಕಿಂಗ್ ಇನ್ ಲವ್. ಓಕೆ, ಯಾರಿಗಾದರೂ ನೀವು ಗೇಲಿ ಮಾಡಿದ್ದೀರಾ? ಆಸ್ಕ್ ಫಾರ್ಗಿವ್ನೆಸ್. ತಂದೆ, ನಾನು ಇಂಥ ವ್ಯಕ್ತಿಗೆ ಸುಮ್ಮನೆ ಗೇಲಿ ಮಾಡಿದೆ, ಹರ್ಟ್ ಮಾಡಿದೆ, ನೋವಿಸಿದೆ. ನಿಮ್ಗೆ ಗೊತ್ತಾ, ಇನ್ನೊಬ್ಬರು ನೀವು ನೋವಿಸ್ತಿರುವಾಗ ಇಟ್ ವಿಲ್ ಎಫೆಕ್ಟ್ ಯು. ಗಾಡ್ ಹಸ್ ನಾಟ್ ಕಾಲ್ಡ್ ಅಸ್ ಟು ಹರ್ಟ್ ಎನಿವನ್. ನಾವು ಯಾರಿಗೂ ಮುಳ್ಳು ಆಗಲಿಕ್ಕೆ ದೇವರು ನಮ್ಮನ್ನು ಕರೆಯಲಿಲ್ಲ. ಇನ್ನೊಬ್ಬರನ್ನು ಸಂತೈಸಲಿಕ್ಕೆ ದೇವರು ಕರೆದಿದ್ದಾನೆ. ಇನ್ನೊಬ್ಬರನ್ನು ಕಂಫರ್ಟ್ ಮಾಡಲಿಕ್ಕೆ ದೇವರು ಕರೆದಿದ್ದಾನೆ. ಇನ್ನೊಬ್ಬರಿಗೆ ಹರ್ಟ್ ಮಾಡಲು, ನೋವಿಸಲು ದೇವರು ನಮಗೆ ಕರೆಯಲಿಲ್ಲ. ಇನ್ನೊಬ್ಬರನ್ನು ಕಟ್ಟಲು, ಬಿಲ್ಡ್ ಮಾಡಲು ದೇವರು ನಮ್ಮನ್ನು ಕರೆದಿದ್ದಾನೆ. ಇನ್ನೊಬ್ಬರನ್ನು ಸುಮ್ಮನೆ ಇನ್ನೊಬ್ಬರ ನಗ್ನತೆಯನ್ನು ಎಕ್ಸ್ಪೋಸ್ ಮಾಡಲಿಕ್ಕೆ ದೇವರು ನಮ್ಮನ್ನು ಕರೆಯಲಿಲ್ಲ. ದೇವರು ನಮ್ಮನ್ನು ಕರೆದಿದ್ದಾನೆ. ಬೈಬಲ್ ಹೇಳಿದೆ, ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ, ಒಬ್ಬರ ಮಿಸ್ಟೇಕನ್ನು ಮುಚ್ಚುತ್ತದೆ. ನಿನ್ನ ಪ್ರೀತಿ ಏನು ಮಾಡ್ತದೆ? ಒಬ್ಬ ವ್ಯಕ್ತಿ ರಿಪೆಂಟ್ ಆಗುವಂತೆ ಸಹಾಯ ಮಾಡ್ತದೆ. ನಿನ್ನ ಪ್ರಾರ್ಥನೆ ಒಬ್ಬ ವ್ಯಕ್ತಿ ರಿಪೆಂಟ್ ಆಗುವಂತೆ ಸಹಾಯ ಮಾಡುತ್ತದೆ. ಓಕೆ, ದ ಬೈಬಲ್ ಹೇಳ್ತದೆ, ನೆರೆಯವನಿಗೆ ವಂಚಿಸುವ ನುಡಿಗಳನ್ನು ಹೇಳುವವನು. ವಂಚಿಸುವ, ಕೆಲವೊಮ್ಮೆ ಆಸ್ತಿಗೋಸ್ಕರ ವಂಚಿಸ್ತಾರೆ, ಯಾವುದೇ ಹಣದ ವ್ಯವಹಾರದಲ್ಲಿ ವಂಚಿಸ್ತಾರೆ, ಅಥವಾ ಯಾವುದೇ ಒಂದು ಡಾಕ್ಯುಮೆಂಟ್ನ ವಿಷಯದಲ್ಲಿ ವಂಚಿಸ್ತಾರೆ. ಏನು ಇನ್ನೊಬ್ಬರಿಗೆ ಸಿಗಬೇಕಾದ ಹಕ್ಕಿನಲ್ಲಿ ನೀನು ವಂಚಿಸ್ತಾ ಇದ್ದಿ. ನಿನ್ನ ಹೆಜ್ಜೆಗಳಿಗೆ ನೀನು ಬಲೆಯನ್ನು ಒಡ್ಡುತ್ತಾ ಇದ್ದಿ. ನಿನ್ನ ಹೆಜ್ಜೆಗಳಲ್ಲಿ ಮುಳ್ಳುಗಳಿರ್ತವೆ, ಕಲ್ಲುಗಳಿರ್ತವೆ. ಅದು ಯಾವುದೇ ಒಂದು ಸಂಗತಿ ನಿನಗೆ ಬೇಕು, ಅದನ್ನು ಪಡಕೊಳ್ಳುವುದಕ್ಕೋಸ್ಕರ ಇತರರನ್ನು ವಂಚಿಸ್ತಿ. ಡೋಂಟ್ ಡಿಸೀವ್ ಎನಿವನ್. ವಂಚಿಸುವುದು ಯಾರು? ಬೇಟೆಗಾರನು ವಂಚಿಸ್ತಾನೆ. ನಾವು ನೋಡ್ತೇವೆ, ಕೆಲವರು ಶಿಕಾರಿ ಮಾಡುತ್ತಾರೆ. ಶಿಕಾರಿ ಮಾಡುವಾಗ ಬೇಟೆಗಾರನ ಏನು ಮಾಡ್ತಾನೆ? ಮೀನು ಬೇಟೆಗೆ ಹೋಗುವಾಗ ಅವನು ವಂಚಿಸ್ತಾನೆ ಮೀನನ್ನು. ಏನು ವಂಚಿಸ್ತಾನೆ? ಅವನಿಗೆ ಯಾವುದೇ ಒಂದು ಮೀನು ಹಿಡಿಬೇಕು. ಆ ಮೀನಿನ ಇಂಟ್ರೆಸ್ಟ್ ಏನು ಅಂತ ಅವನು ಮೊದಲು ಫೈಂಡ್ ಔಟ್ ಮಾಡ್ತಾನೆ, ಸಮಯ ತೆಗೆದುಕೊಳ್ತಾನೆ, ಇತರಲ್ಲಿ ವಿಚಾರಿಸ್ತಾನೆ. ಆ ಮೀನು ನನಗೆ ಬೇಕು, ಅದನ್ನು ಹೇಗೆ ಹಿಡಿಯುವುದು?
ಹಾಗಾದರೆ ಒಂದು ಕೊಕ್ಕೆ ಮಾಡು, ಆ ಕೊಕ್ಕೆಯಲ್ಲಿ ಅದಕ್ಕೆ ಬೀನೆಯನ್ನು ಅಥವಾ ದಾರವನ್ನು ಕಟ್ಟು, ಅದರ ತುದಿಯಲ್ಲಿ ಅದಕ್ಕೆ ಜಿರಳೆಯನ್ನು, ಕಪ್ಪೆಯನ್ನು, ನಕ್ಕುರನ್ನು ಹಾಕಿ ಅದನ್ನು ಬಿಸಾಡು ಹೇಳ್ತದೆ. ಇಲ್ಲಿ ಯಾವುದೇ ಮೀನು ಬರುವಂಥದ್ದು ಅದರ ಇಂಟ್ರೆಸ್ಟಿಂಗ್ ಆದ ಆಹಾರವನ್ನು ತಿನ್ನಲಿಕ್ಕೆ ಅದು ಬರ್ತದೆ. ಇಂಟ್ರೆಸ್ಟಿಂಗ್ ಆಹಾರವನ್ನು ತಿನ್ನಲಿಕ್ಕೆ ಬರ್ತದೆ. ಅದು ಕೊಕ್ಕೆ ಅಂತ ಬರುವುದಿಲ್ಲ, ಅಥವಾ ವಂಚನೆ ಅಂತ ಬರುವುದಿಲ್ಲ. ಅದು ತಿನ್ನಲಿಕ್ಕೆ, ಆಹಾರ ತಿನ್ನಲಿಕ್ಕೆ ಬರ್ತದೆ. ಅದೇನಾಗ್ತದೆ, ಉರುಳಿನಲ್ಲಿ ಬೀಳ್ತದೆ. ಅದೇ ರೀತಿ ವಂಚಿಸುವ ಮಾತುಗಳು ಕೂಡ ಇನ್ನೊಬ್ಬರನ್ನು ನಾವು ಉರುಳಿಗೆ ಹಾಕುವಂಥದ್ದು. ವಂಚಿಸುವ ಮಾತುಗಳು ಕೂಡ ಇನ್ನೊಬ್ಬರನ್ನು ನಾವು ಮೋಸಕ್ಕೆ ಒಳಪಡಿಸುವಂಥದ್ದು. ದಯವಿಟ್ಟು ಇತರರನ್ನು ಮೋಸ ಮಾಡುವವನು, ಇತರರನ್ನು ವಂಚಿಸುವ ನುಡಿಗಳನ್ನು ಹೇಳುವವನು ಬಾಯ್ಬಿಡದೆ ತನ್ನ ಹೆಜ್ಜೆಗೆ ಆತನು ಉರುಳು ಹಾಕ್ತಾನೆ. ಇನ್ನೊಬ್ಬನಿಗೆ ನೀನು ಉರುಳು ಹಾಕಿದಾಗ ನಿನಗೆ ಗೊತ್ತಿಲ್ಲದ ರೀತಿಯಲ್ಲಿ ನಿನ್ನ ಹೆಜ್ಜೆಗಳಿಗೆ ನೀನು ಉರುಳು ಹಾಕ್ತಿ. ಅದಕ್ಕೋಸ್ಕರ ನಿನಗೆ ಫ್ರೀ ಆಗಿ ದೇವರ ರಾಜ್ಯದಲ್ಲಿ ನಡೀಲಿಕ್ಕೆ ಆಗೋದಿಲ್ಲ, ಫ್ರೀ ಆಗಿ ನಿನಗೆ ಆರಾಧಿಸಲಿಕ್ಕೆ ಆಗೋದಿಲ್ಲ, ಫ್ರೀ ಆಗಿ ನಿನಗೆ ವಾಕ್ಯ ಓದಲಿಕ್ಕೆ ಆಗೋದಿಲ್ಲ, ಫ್ರೀ ಆಗಿ ದೇವರನ್ನು ಮಹಿಮೆಪಡಿಸಲಿಕ್ಕೆ ನಿನಗೆ ಆಗೋದಿಲ್ಲ. ಒಂದು ಕ್ರಿಸ್ತಿಯ ಜೀವಿತ ಎಂಬುದು ನಿನಗೆ ಭಾರ ಆಗ್ತದೆ, ನೋವಾಗ್ತದೆ, ಹರ್ಟ್ ಆಗ್ತದೆ. ಕ್ರಿಸ್ತಿಯ ಜೀವಿತ ಎಂಬುದು ನಿನಗೆ ಬೋರ್ ಆಗಿ ಹೋಗ್ತದೆ. ಪ್ರೇರೆ, ಒಂದು ವೇಳೆ ಇಂಥ ಸ್ಥಿತಿಯಲ್ಲಿ ನೀನು ಇರುವುದಾದರೆ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ರಿಪೆಂಟ್, ಪಶ್ಚಾತ್ತಾಪ ಪಡ್ರಿ. ಒಂದು ವೇಳೆ ಯಾರಿಗಾದರೂ ನೀವು ಯಾವುದೇ ವಿಷಯದಲ್ಲಿ ವಂಚನೆ ಮಾಡಿದ್ದೀರಿ, ಮೋಸ ಮಾಡಿದ್ದೀರಿ, ಇನ್ನೊಬ್ಬರ ಆಸ್ತಿಯನ್ನು ನಿನಗೆ ಮಾಡೋದಕ್ಕೋಸ್ಕರ, ಬೈಬಲ್ ಕುಯುಕ್ತಿಗಳನ್ನು ನೆರವೇರಿಸಿ ಅಭಿವೃದ್ಧಿ ಹೊಂದುವವರನ್ನು ನೋಡಿ ಊರಿಗೊಳ್ಳಬೇಡ. ಕುಯುಕ್ತಿಗಳನ್ನು ನೆರವೇರಿಸಿ ಅಭಿವೃದ್ಧಿ ಹೊಂದುವವನು ನೋಡಿ ಊರಿಗೊಳ್ಳಬೇಡ. ಕೆಡುಕಿಗೆ ಕಾರಣವಾದಿತ್ತು. ಅವನು ಮಾಡಿದಂತೆಯೇ ನಾನು ಮಾಡುತ್ತೇನೆ ಅಂತ ಯಾವತ್ತೂ ಹೇಳಬೇಡ. ದುಷ್ಟನು ಹಸುರಸನಾಗಿ ಬೆಳೆದನ್ನು ನೋಡಿದೆನು, ಕಾಲಕ್ರಮೇಣ ಅವನ ವಿಳಾಸವೇ ಇರುವುದಿಲ್ಲ. ಬೇಕಾದ್ರೆ ನಾವು ಓದುವ 37ನೇ ಕೀರ್ತನೆ 7ನೇ ವಚನ ಹೋಗ್ತೇನೆ. ಯೆಹೋವನ ಸನ್ನಿಧಿಯಲ್ಲಿ ಶಾಂತವಾಗಿ ಆತನಿಗೋಸ್ಕರ ಕಾದಿರು. ಕುಯುಕ್ತಿಗಳನ್ನು ನೆರವೇರಿಸಿಕೊಂಡು ಅಭಿವೃದ್ಧಿ ಹೊಂದುವವರನ್ನು ನೋಡಿ ಉರಿಗೊಳ್ಳಬೇಡ. ಕೋಪವನ್ನು ಅಣಗಿಸಿಕೊ, ರೋಷವನ್ನು ಬಿಡು, ಉರಿಗೊಳ್ಳಬೇಡ, ಕೆಡುಕಿಗೆ ಕಾರಣವಾದಿತ್ತು. ಪ್ರೈಸ್ ಗಾಡ್. ಯೆಹೋವನ ಸನ್ನಿಧಿಯಲ್ಲಿ ಶಾಂತವಾಗಿ ಆತನಿಗೋಸ್ಕರ ಕಾದಿರು. ದೇವರ ಸನ್ನಿಧಿಯಲ್ಲಿ, ದೇವರ ವಾಕ್ಯದಲ್ಲಿ ರೆಸ್ಟ್ ಮಾಡು. ಯು ವಿಲ್ ಹ್ಯಾವ್ ಬೆಸ್ಟ್. ಓಕೆ, ಯೆಹೋವನ ಸನ್ನಿಧಿಯಲ್ಲಿ ಶಾಂತವಾಗಿ ಆತನಿಗೋಸ್ಕರ ಕಾದಿರು. ಕುಯುಕ್ತಿಗಳನ್ನು ನೆರವೇರಿಸಿಕೊಂಡು ಅಭಿವೃದ್ಧಿ ಹೊಂದುವವರನ್ನು ನೋಡಿ ಸಿಟ್ಟುಗೊಳ್ಬೇಡ, ಉರಿಗೊಳ್ಬೇಡ. ಕೋಪವನ್ನು ಅಣಿಸಿಕೊ, ರೋಷವನ್ನು ಬಿಡು, ಉರಿಗೊಳ್ಳಬೇಡ, ಕೆಡುಕಿಗೆ ಕಾರಣವಾಗಿತ್ತು. 9ನೇ ವಚನ ಹೇಳಿದೆ, ಕೆಡುಕರು ತೆಗೆದು ಹಾಕಲ್ಪಡುವರು, ಯೆಹೋವನನ್ನು ನಿರೀಕ್ಷಿಸುವವರೇ ದೇಶವನ್ನು ಅನುಭವಿಸುವರು. 10ನೇ ವಚನ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಸ್ವಲ್ಪ ಕಾಲದೊಳಗೆ ದುಷ್ಟನು ಕಾಣಿಸದೆ ಹೋಗುವನು. ಅವನಿದ್ದ ಸ್ಥಳದಲ್ಲಿ ಎಷ್ಟು ವಿಚಾರಿಸಿದರೂ ಅವನು ಸಿಗುವುದೇ ಇಲ್ಲ. ಇನ್ನು ಸ್ವಲ್ಪ ಕಾಲದೊಳಗೆ ಬೈಬಲ್ ಹೇಳ್ತದೆ, ದುಷ್ಟನು ಕಾಣದೆ ಹೋಗುವನು. ಹೇಗೆ? ಅವನಿದ್ದ ಸ್ಥಳದಲ್ಲಿ ಎಷ್ಟು ವಿಚಾರಿಸಿದರೂ ಅವನು ಸಿಗುವುದೇ ಇಲ್ಲ. ಪ್ರೇ, ದುಷ್ಟತನದಿಂದ ಯಾರು ಕೂಡ ಸ್ಥಿರವಾಗಲಿಕ್ಕೆ ಆಗುತ್ತಿಲ್ಲ. ದುಷ್ಟತನದಿಂದ, ವಂಚನೆಯಿಂದ ಬಂದ ಹಣ ಅದು ಸ್ಥಿರವಲ್ಲ. ಸುಳ್ಳಿನಿಂದ ಸಿಕ್ಕಿದ ಸಂಪತ್ತು ಅದು ಹಬೆಯಂತೆ ಅಸ್ಥಿರ ಅಂತ ಬೈಬಲ್ ಹೇಳ್ತದೆ. ಪ್ರೇ, ಇತರನ್ನು ವಂಚಿಸಿ ನೀನು ಹಣ ಮಾಡಲಿಕ್ಕೆ ನೋಡ್ತಿ, ಇತರನ್ನು ಮೋಸ ಮಾಡಿ ನೀನು ಹಣ ಮಾಡಲಿಕ್ಕೆ ನೋಡ್ತಾ ಇದ್ದಿ. ಯು ಆರ್ ಇನ್ ಟ್ರ್ಯಾಪ್. ನೀನು ಅನೇಕ ಉರುಳುಗಳಲ್ಲಿ ಬೀಳ್ತಿ. ಕೆಟ್ಟವನ ಮಾರ್ಗದಲ್ಲಿ ಉರುಳುಗಳುಂಟು. ಒಳ್ಳೆಯವನು ಬೈಬಲ್ ಹೇಳ್ತದೆ, ತನ್ನಲ್ಲಿ ಉಲ್ಲಾಸ ಪಡುತ್ತಾ ಹರ್ಷಧ್ವನಿಗೈಯುವನು. ಅವನಿಗೆ ಆನಂದದಿಂದ ಆರಾಧನೆ ಮಾಡಲಿಕ್ಕೆ ಆಗ್ತದೆ, ಆತನಿಗೆ ಸಂತೋಷದಿಂದ ಆರಾಧನೆ ಮಾಡಲಿಕ್ಕೆ ಆಗ್ತದೆ, ಆತನಿಗೆ ಖುಷಿಯಿಂದ ಆತನಿಗೆ ಆರಾಧನೆ ಮಾಡಲಿಕ್ಕೆ ಆಗ್ತದೆ. ಬಿಕಾಸ್ ಹಿ ಟ್ರಸ್ಟ್ ಇನ್ ಗಾಡ್. ಆತನ ಭರವಸಕ್ಕೆ ಆಧಾರ ದೇವರಾಗಿದ್ದಾನೆ. ಬೇರೆ, ಒಂದು ವೇಳೆ ಯಾವ ಏರಿಯಾದಲ್ಲಿ ನೀವು ವಂಚಿಸುವ ನುಡಿಗಳನ್ನು ಇತರಿಗೆ ಮಾತಾಡಿದ್ದೀರಿ, ನೀವು ಆ ಬಲೆಯಿಂದ ಹೊರಗೆ ಬನ್ನಿರಿ. ಕಮ್ ಔಟ್. ಕೆಲವೊಮ್ಮೆ ವಂಚಿಸುವ ನುಡಿಗಳು, ದೇವರ ವಾಕ್ಯಕ್ಕೆ ವಿರುದ್ಧವಾದ ಪ್ರತಿಯೊಂದು ಮಾತು ವಂಚಿಸುವ ನುಡಿ. ರೈಟ್? ನೀವು ಇದನ್ನು ಶಪಿಸ್ತೀರಿ, ಅವನು ಹಾಳಾಗ್ತಾನೆ, ಅವನು ಒಳ್ಳೆ ಆಗುವುದಿಲ್ಲ. ರೈಟ್? ವಂಚಿಸುವ ನುಡಿ. ವಿ ಆರ್ ಹಿಯರ್ ಟು ನಾಟ್ ಕರ್ಸ್, ವಿ ಆರ್ ಹಿಯರ್ ಟು ಬ್ಲೆಸ್ ಪೀಪಲ್. ನಾವು ಇತರನ್ನು ಶಪಿಸೋಗೋಸ್ಕರ ಕರೆಯಲ್ಪಟ್ಟವರಲ್ಲ, ನಾವು ಇತರನ್ನು ಆಶೀರ್ವಾದ ಮಾಡಲು ಕರೆಯಲ್ಪಟ್ಟವರು.
ನಾವು ಆಶೀರ್ವಾದ ನಿಧಿಯಾಗಿದ್ದೇವೆ. ನಾವು ಇತರರನ್ನು ಮೂರ್ಖರನ್ನಾಗಿ ಮಾಡಲಿಕ್ಕೆ ಕರೆಯಲ್ಪಟ್ಟವರಲ್ಲ, ಅನೇಕರನ್ನು ಸಧರ್ಮಿಗಳನ್ನಾಗಿ ಮಾಡಲಿಕ್ಕೆ ಕರೆಯಲ್ಪಟ್ಟವರು. ಬರೆದಿದೆ, ಜ್ಞಾನಿಗಳು ಅನೇಕರನ್ನು ಸಧರ್ಮಿಗಳನ್ನಾಗಿ ಮಾಡೋರು ಯುಗ ಯುಗಾಂತರಗಳಲ್ಲಿ ನಕ್ಷತ್ರಗಳಾಗಿ ಹೊಳೆಯುವರಂತ ವಾಕ್ಯತೆ. ನೀವು ಹೊಳೆಯುವ ನಕ್ಷತ್ರವಾಗಿದ್ದೀರಿ. ಯು ಆರ್ ಎ ಶೈನಿಂಗ್ ಸ್ಟಾರ್ ಫಾರ್ ಎವರ್. ಯುಗ ಯುಗಾಂತರಗಳಲ್ಲಿ ನೀನು ಹೊಳೆಯುವ ನಕ್ಷತ್ರವಾಗಿದ್ದಿ. ಪ್ರೇರೆ, ಒಂದು ವೇಳೆ ನೀನು ಇತರಿಗೆ ಯಾರಿಗಾದ್ರು ವಂಚಿಸಿದರೆ ರಿಪೆಂಟ್. ವಂಚಿಸಬೇಡ್ರಿ. ನಾವು ಯಾರನ್ನು ಮೂರ್ಖರನ್ನಾಗಿ ಮಾಡುವವರಲ್ಲ, ಯಾರನ್ನು ಗೇಲಿ ಮಾಡುವವರಲ್ಲ, ಇತರಿಗೆ ನಾವು ಹರ್ಟ್ ಮಾಡುವವರಲ್ಲ, ಇತರಿಗೆ ನಾವು ನೋವಿಸುವವರಲ್ಲ. ನೋವಿಸುವಂಥದ್ದು ನಮ್ಮ ಜೀವಿತ ಅಲ್ಲ. ವಿ ಆರ್ ಹಿಯರ್ ಟು ಕಂಫರ್ಟ್ ಒನ್ ಎನದರ್, ಪ್ರೇ ಒನ್ ಎನದರ್. ಇತರಿಗೆ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಕರೆಯಲ್ಪಟ್ಟವರು. ಅಫ್ಕೋರ್ಸ್ ಒಬ್ಬ ಮಿಸ್ಟೇಕ್ ಮಾಡಿದಾಗ ನೀನು ಗದರಿಸ್ಬೋದು, ಅದು ನಿನ್ನ ರೆಸ್ಪಾನ್ಸಿಬಿಲಿಟಿ. ನೀನೊಂದು ಯಾವುದೊಂದು ಸ್ಥಾನದಲ್ಲಿ ಇರ್ತಿ, ಒಬ್ಬನು ಮಿಸ್ಟೇಕ್ ಮಾಡ್ತಾನೆ, ಅವನಿಗೆ ಗದರಿಸ್ತಿ, ಅದರ ಹಿಂದೆ ನಿನ್ನದು ಪ್ರೀತಿ ಇರ್ತದೆ. ಓಕೆ, ಬೈಬಲ್ದೆ ಮುಖಸ್ತುತಿ ಮಾಡುವವನಿಗಿಂತಲೂ ಗದರಿಸುವವನೇ ಕೊನೆಗೆ ಹೆಚ್ಚಿನ ದಯಾಪಾತ್ರನಾಗುವನಂತ ಬೈಬಲ್ದೆ. ಮುಖಸ್ತುತಿ ಮಾಡುವವನಿಗಿಂತಲೂ ಗದರಿಸುವವನೇ ಕೊನೆಗೆ ಹೆಚ್ಚು ದಯಾಪಾತ್ರನಾಗುತ್ತಾನೆ. ಕೆಲವೊಮ್ಮೆ ನಿಮಗೆ ಕೆಲವರು ಗದರಿಸ್ಬೋದು ನಿಮ್ಮ ಮಿಸ್ಟೇಕ್ಗಳಿಗೆ. ಅದರ ಅರ್ಥ ಅವರು ನಿಮ್ಮನ್ನು ಪ್ರೀತಿ ಮಾಡೋದಿಲ್ಲ ಅಂತ ಅರ್ಥ ಅಲ್ಲ. ದೆ ಲವ್ಸ್ ಯು. ಅವರು ನಿಮ್ಮನ್ನು ಪ್ರೀತಿ ಮಾಡುತ್ತಾರೆ. ದ ಇಂಟೆನ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಬ್ಬ ತಂದೆ ತನ್ನ ಮಕ್ಕಳಿಗೆ ಗದರಿಸ್ತಾನೆ, ಅವನ ಹಿಂದೆ ಉದ್ದೇಶ ಏನು? ಆ ಮಗು ಸರಿ ಆಗಬೇಕು, ಆ ಮಗು ವಂಚನೆಯ ಬಲೆಗಳಿಂದ ತಪ್ಪಿಸಲ್ಪಡಬೇಕು ಎಂಬ ಉದ್ದೇಶ ಇರ್ತದೆ, ಹೊರತು ಬೇರೆ ಅಲ್ಲ. ಅದರಿಂದ ಪ್ರಿಯರೇ, ಒಂದು ವೇಳೆ ನೀವು ಯಾರಿಗಾದರೂ ವಂಚಿಸುವ ನುಡಿಗಳನ್ನು ಆಡಿ ಮೋಸ ಮಾಡಿರುವುದಾದರೆ ಕಮ್ ಔಟ್. ನಿಮ್ಮ ಮಾತು ನಿಮ್ಮ ಮುಂದೆ ನಿಲ್ಲುತ್ತದೆ. ನಿಮ್ಮ ಮಾತು ನಿಮ್ಮ ಕಾಲಿಗೆ ಬಲೆಯನ್ನು ಒಡ್ಡುತ್ತದೆ. ನಿಮ್ಮ ಮಾತು ನಿಮ್ಮನ್ನು ಟ್ರ್ಯಾಪಲ್ಲಿ ಹಾಕ್ತದೆ. ನಿಮ್ಮ ಮಾತು ನಿಮ್ಮನ್ನು ಬಂಧನದಲ್ಲಿ ಹಾಕ್ತದೆ. ನಿಮ್ಮ ಮಾತು ನಿಮ್ಮ ಸ್ವಾತಂತ್ರ್ಯದಲ್ಲಿ ನಡೆಸ್ತದೆ. ಯಾಕಂದರೆ ಜೀವ ಮತ್ತು ಮರಣ ನಾಲಿಗೆಯ ವಶದಲ್ಲಿದೆ. ವಚನ ಪ್ರಿಯನು ಅದರ ಫಲವನ್ನು ಕೊಯ್ಯುತ್ತಾನೆ. ಓಕೆ ಪ್ರಿಯ, ಯಾರೆಲ್ಲ ವೀಕ್ಷಿಸ್ತಾ ಇದ್ದೀರಿ, ನೀವಿಷ್ಟರವರೆಗೆ ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಲಿಲ್ಲ, ಇದು ತಕ್ಕ ಸಮಯ. ನಿಮ್ಮ ಹೃದಯದಲ್ಲಿ ಕರೆಯಿರಿ. ನಿತ್ಯ ಜೀವಕ್ಕೆ ಒಂದೇ ಒಂದು ಹೆಸರು, ಅದು ಯೇಸುವಿನ ಹೆಸರು. ಯೇಸು ಸ್ವಾಮಿ ಪ್ರತಿಯೊಬ್ಬ ಮನುಷ್ಯರಿಗೋಸ್ಕರ ಆತನು ಪ್ರಾಣವನ್ನು ಕೊಟ್ಟಿದ್ದಾನೆ. ಆತನು ತನ್ನ ಮಹಿಮೆಯ ಪದವಿಯನ್ನು, ಪರಲೋಕವನ್ನು ತ್ಯಜಿಸಿ ಒಬ್ಬ ಮನುಷ್ಯನಾಗಿ ನಮ್ಮೆಲ್ಲರ ಪಾಪಗಳಿಗೋಸ್ಕರ ಆತನು ಕ್ರೂಜೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು 3ನೇ ದಿನ ಪುನರುತ್ಥನಾಗಿದ್ದಾನೆ. ಒಂದು ವೇಳೆ ನೀವು ನಂಬುವುದಾದರೆ ನಿಮ್ಮ ಪಾಪಗಳು ಪರಿಹಾರವಾಗಿ ನೀವು ನಿತ್ಯ ಜೀವನ ಹೊಂದುತ್ತೀರಿ. ವಿಲ್ ಲೀಡ್ ಯು ಇನ್ ಪ್ರೇಯರ್. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ಯೇಸು, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಾವು ಮರಣದಿಂದ ಪಾರಾಗಿ ನಾವು ಜೀವಕ್ಕೆ ಸೇರಿದ್ದೇವೆ. ನಾವು ಸಂಪೂರ್ಣ ಹೃದಯದಿಂದ ನಿನ್ನನ್ನು ಪ್ರೀತಿ ಮಾಡುತ್ತೇವೆ. ನಮ್ಮನ್ನು ಪ್ರೀತಿಸಿದಂತೆ ನಾವು ಇತರನ್ನು ಪ್ರೀತಿ ಮಾಡುತ್ತೇವೆ. ಒಂದು ವೇಳೆ ನಾವು ಯಾರಿಗಾದರೂ ವಂಚನೆಯ ಮಾತುಗಳನ್ನು ಮಾತಾಡಿದರೆ, ಲಾರ್ಡ್, ವಿ ಬಿಲೀವ್ ದ ಫಾರ್ಗಿವ್ನೆಸ್ ಆಫ್ ಗಾಡ್. ಕರ್ತನೆ, ನಾವು ಯಾರಿಗೂ ವಂಚಿಸುವ ನುಡಿಗಳನ್ನು ಆಡದೆ ಯಾವಾಗಲೂ ಕಟ್ಟುವಂಥ, ಸಂತೈಸುವಂಥ ಮಾತುಗಳೇ ನಮ್ಮ ಬಾಯಲ್ಲಿ ಹೊರಡಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ಥ್ಯಾಂಕ್ ಯು ಲಾರ್ಡ್, ಎ ಗ್ರೇಸ್ ಇನ್ ಜೀಸಸ್ ನೇಮ್. ಆಮೆನ್, ಆಮೆನ್. ಓಕೆ, ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ. ಕೆಡುಕನ ಎಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡು. ಇವರು ನೀರಾವರಿಯಲ್ಲಿ ಬೆಳೆದ ಎಣ್ಣೆ ಮರದ ಸಸಿಯಂತೆ ಬೆಳೆದು ಪ್ರಜ್ವಲಿಸಲಿ. ಅನೇಕರಿಗೆ ಇವರು ಆಶೀರ್ವಾದವಾಗಲಿ. ಇನ್ ಜೀಸಸ್ ನೇಮ್, ಆಮೆನ್, ಆಮೆನ್. ಓಕೆ, ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ವೀಕ್ಷಿಸಿರಿ. 7:30ರಿಂದ 8 ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಬಹುದು. ನಮ್ಮ ಯೂಟ್ಯೂಬ್ ಚಾನಲ್ ವರ್ಡ್ ಆಫ್ ವಿಕ್ಟರಿ, ಪಾಸ್ಟರ್ ರೋಷನ್ ಲೋಬೋ. ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಲೈವ್ ಆಗಿ ನಾವು ಮಾತಾಡ್ತಾ ಇದ್ದೇವೆ, ವರ್ಡ್ ಆಫ್ ವಿಕ್ಟರಿ. ಅದೇ ರೀತಿ ಸಂಜೆ 7 ಗಂಟೆಯಿಂದ 8 ಗಂಟೆ, 7:15 to 8 o'clock. ಅದೇ ರೀತಿ ವೆಬ್ಸೈಟ್ ಇದೆ wordofvictory.in ಅಂತ. ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ 4 ಭಾಷೆ ಅರಿಕೆ ಸಿಗ್ತದೆ, ಕನ್ನಡ, ಇಂಗ್ಲೀಷ್, ಹಿಂದಿ, ಕೊಂಕಣಿ. ಕಂಟಿನ್ಯೂ ಆಗಿ ಬಿಗ್ ಜೆ ಟಿವಿಯಲ್ಲಿ ಮತ್ತು ವರ್ಡ್ ಆಫ್ ವಿಕ್ಟರಿ ನಮ್ಮ ಯೂಟ್ಯೂಬಲ್ಲಿ ಜಯದ ವಾಕ್ಯ ಮತ್ತು ಇತರ ಪ್ರೋಗ್ರಾಮ್ಗಳನ್ನು ವೀಕ್ಷಿಸಿ. ಯು ಆರ್ ಬ್ಲೆಸ್. ಆಮೆನ್.